ಏನ್ರಿ ಅಣ್ಣ ಇವರು ಮತ್ತೊಬ್ಬರು ಬಂದ್ರು ನೋಡ್ರಿ. ಇವರು ಆಡ್ಸಬೇಕಲ್ಲಿ ಮಾತಾಡಿಸಿ ನೋಡ್ತಾರ. ಹಾ ಹಾ ನಾನು ಹೇಳ್ಬೇಕಂದ್ರೆ ನಾವು ಬಂದವರದಾರ ದೇವಿಯೋ ಎಲ್ಲೋ ಅಪ್ಪಯ್ಯ ಸರಜ ಸಮುದ್ರ ಕಲೆಗಳ ಮುಗಿದು ಹೌದು ಬರಿದ ಆನಂದ ಸರದಿಯೋಳು ಮುಳುಗಿ ಸರಸ ವಚನಗಳು ಸರಿಸಿ ಎನ್ನ ಮುಂದೆ ಬಂದು ಅಮ್ಮ ನೀವು ಬಂದವರು ದಾರಿ ಎಂದು ಕೇಳಿದೆಯಲ್ಲ, ಆದರೂ ಚಿಂತಿವಿಲ್ಲ, ನೀನು ದೊರಕಂದ ಬಾಲ ಮುಕ್ಕುಂದ ಅಪ್ಪ ಸಾರಥಿ, ನಾನು ದಾರೆಂದರೆ ಪಂಚ ಪಾಂಡವರ ಪ್ರಾಣ ಎಂದೆನಿಸಿರುವ ಕಾಮಿಗೋಲಗಳು ವಾಸಿಸುವ ಪಂಚ ಪಾಂಡವರ ಪೈಕಿ ಮಧ್ಯ ಪಾಂಡವನ ಸತಿಯಾದ ಸುಭದ್ರ ದೇವಿಯನ್ನು ತಿಳಿಯಪ್ಪ ಸಾರಥಿ. ಸುಭದ್ರ ದೇವಿ ತಾವಾದ ಬಳಿಕ ತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸನ್ಮದ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನು ತಾಯಿ ತಳವಣದ ಬಗೆಗಾಯಿ? ಅಪ್ಪ ಸಾರಥಿ, ಆ ಮೇಲ್ಮನೆ ಬಿಟ್ಟು ಈ ಸನ್ಮತ ಸಭೆಗೆ ಬಂದ ಕಾರಣವೇನೆಂದರೆ ಗರುಡವಾಹನನಾದ ಅಣ್ಣಯ್ಯನು ಹರ್ಷದಿಂದ ಕರೆಸಿಕೊಂಡ ಕಾರಣ ಈ ಸಭಾ ಮಂದಿರಕ್ಕೆ ಬಂದು ನಿಂದೋಣಾಯ್ತಪ್ಪ ಸಾರಥಿ. ಬಂದ್ರೆ ಬಹಳ ಒಳ್ಳೇದೈತೆ. ಮುಂದಿನ ತಾತ್ಪರ್ಯ ಏನ್ರಿ ಅಮ್ಮ? ನನ್ನ ಅಣ್ಣಯ್ಯನಾದ ಶ್ರೀಕೃಷ್ಣನ ಕರೆಸಿ ಮಾತಾಡಿಸ ಸಾರಥಿ. ನಮಸ್ಕಾರ ಕಲ್ಯಾಣವಾಗಲಿ ಹೇಳಮ್ಮ. ಗಣಿ, ನಿನ್ನ ಚಿತ್ತ ಪರಿಪೂರ್ಣವಿತ್ತು, ಮಾತನಾಡುವ ಭಕ್ತರ ಪರಿ ಮುರಾರಿ. ಏ ಅಣ್ಣಯ್ಯ, ನಿನ್ನ ಸೊಲ್ಲದಿಂದ ಎಲ್ಲ ಸಕಲ ಸೌಭಾಗ್ಯ ಉಂಟಣ್ಣ. ಎನ್ನನ್ನು ಕರೆಸಿದ ಪರಿಯನ್ನು ಹರ್ಷದಿಂದ ಉತ್ತರಬೇಕಯ್ಯ. ಹಸುರರಿ ಕಂಸ ಸಂವಾರಿ. ಸೌಂದರ್ಯವಾದ ಸುಭದ್ರ ಕೇಳು, ಕರುಣಿನ ಮೇಲಿದುಂಟು ಹರಣಕ ಬಾಯಿಲಿ ಎಲ್ಲ ಸರಿದುಳಿಯಾಗಿ ಕೊಡು ಬರುವ ಜಾಣೆ ಮಾತನಾಡಿ. ಅಣ್ಣಯ್ಯ, ಎನ್ನ ಮಂದಿರದೊಳಗೆ ಚಂದವಾಗಿ ಕುಳಿತರಷ್ಟು ಎನ್ನನ್ನು ಕರೆಸಿದ ಪರಿಯನ್ನು ಉಸಿರಬೇಕಯ್ಯ. ಹಸುರರಿ ಕಂಸ ಸಂವಾರಿ. ಅಣ್ಣಯ್ಯ, ಇದಕ್ಕೆ ನಾನೊಂದು ಏನೇನು ಕೇಳುತ್ತ ನಾವು ಭಕ್ತರ ಪಾಣಿ ನಿನ್ನ ನೆಕ್ಕಿಯ ತಿಳಿಯದು, ನೆಕ್ಕಿಯ ತಿಳಿಯದು ಮುಕ್ತಿದಾಯಕ ಸರ್ಪಸಲ ನಾನು ಭಕ್ತರ ಪಾಣಿ ನಿನ್ನ ನೆಕ್ಕಿಯ ತಿಳಿಯದು
ಮುಕ್ತಿದಾಯಕ ಸರ್ಪಶಯನವೇ ಬರೆಯೋಳು ಕಂಪೋಲಿ ಗುರುಸಿದ್ಧಲಿಂಗನ ಶರಣವೇ ಧರಿಸುತ್ತೆ ಶರಣವೇ ಧರಿಸುತ್ತೆ ಜಯನ್ನ ಅನ್ನಯನೇ ನೀನೇ ಕಟ್ಟಿಕೊಂಡು ಹೇಳ್ತಾನ ಅವನ ಕಾರಣ ಮಧುಸೂದನ ಯಶೋಧ ನಂದನ ಸಜ್ಜನ ರಾಣಿಯರಲ್ಲಿ ಒಡಗೂಡಿ ಸಂತೋಷದಿಂದ ಕುಳಿತಿರುವಾಗ ಅಷ್ಟರಲ್ಲಿ ತಂಗಿಯನ್ನು ಕರೆಸಿ ಇಂಗಿತವನ್ನು ಕೇಳಬೇಕೆನ್ನುವ ಮನಸ್ಸಾಗಿರುವುದೇ. ಇದಲ್ಲದೆ ಹೆಣ್ಣ ಪತಿ ಬಳಿಗೆ ಪಿತಾಂಬರ ಉಡಿಸಿ ಗುಂಪಸನ್ನು ತೊಡಿಸಿ ಅಂಗನೂಲವನ್ನು ಹಾಕಿ ಅಂಗನಿಯರ ಸಮರವನ್ನು ಏರಿಸಿ ಕಳಿಸಬೇಕೆನ್ನುವ ಆಕಾಂಕ್ಷೆ ಆಗಿರುವುದು ಹೇಗೆ? ಬೇಗದಿಂದ ಹೇಳಬೇಕು ಅಣ್ಣ ರುಕ್ಮಿಣಿ ರಮಣ. ಎಣ್ಣೆಯ ಕಂಪುಲಿಪುರ ಮಂದಿರದ ಕುರಿತಿದ್ದನು ಸುಮಿತನೆ, ಈ ತತ್ಕಲಿದಿ ಕರೆಸಿದ ಅತ್ಯಧಿಕವೇನು? ನಿನ್ನ ಹೆತ್ತವ ಸತಿಯ ಸೇವಕರ ಬಿಟ್ಟು ಎನ್ನ ತಂಗಿ ಮೇಲೆ ಮನಸ್ಸಿಟ್ಟು ಘನವರ್ಷವನ್ನು ತೊಟ್ಟು ಗಂಗೆ ಗೌತಮ ಕಿನ್ನರರು ಕಿಂಪುರುಷರು ಬೆಳ್ಳಿ ಬೆತ್ತದವರು ಚಾಮರದವರು ವಿಸ್ತರಿಂದ ಅವಳ ಭಕ್ತರನ್ನು ಮಧ್ಯದಲ್ಲಿ ಬರದಿಂದ ಕಳಿಸಿದ ಕಾರಣವನ್ನು ಹೇಳುವ ರುಕ್ಮಿಣಿ ರಮಣ. ಆಗಲೇ ಹೇಳೋದು ಕೇಳ ತಂಗಿ ಕೋಮಲಾಂಗಿ ಕೋಮಲಾಂಗಿ ಕೋಮಲಾಂಗಿ
ತಂಗಿ ಕೋಮಲಾಂಗಿ ತಾಮಸವ ತೋಳೆದ ನೋಡು ತಂಗಿ ಕೋಮಲಾಂಗಿ. ಹೇ ಅನುಜರೇ, ಮನವಿಟ್ಟು ಕೇಳು. ಯಮುನ ತೀರಕ್ಕೆ ಗಮನದ ಹೋಗಿ ಮಿಂದು ಮರಿ ನುಟ್ಟುಕೊಂಡು ಸರ್ವ ಆಲೋಚನೆ ಬಿಟ್ಟು ದಿಕ್ಪಾಲಕರಿಗೆ ಸೂರ್ಯನಿಗೆ ಆರ್ಗಿ ಕಿಡುವ ಕಾಲದಲ್ಲಿ ಕುಮಾರ ಸುತನಾದ ಗಯನೆಂಬ ಹುಡುಗ ಎನ್ನ ವ್ರತಭಂಗ ಮಾಡಿದವರನ್ನು 8 ದಿವಸದಲ್ಲಿ ಹೊಡೆದುಡಿಯನ್ನು ತಪದವನ್ನು ಕಾಯ್ದುಕೊಂಡನು. ಈ ಭೂಮಿಯಲ್ಲಿ ಗಯನನ್ನು ದಾರು ಮರಿ ಹಾಕಿಕೊಳ್ಳುತ್ತಿದ್ದಾರಂತೆ. ನಿನ್ನ ಗಂಡನದ ಬಂಡ ಪಾತನು ಎನ್ನ ವ್ರತಭಂಗ ಮಾಡಿದವರು ನೋಡದೆ ಮರಿ ಇಟ್ಟುಕೊಂಡಂತೆ. ಇದನ್ನು ತಿಳಿ ಹೇಳಿದಂದು ಕರೀದಿನಮ್ಮ ತಂಗಿ. ತಂಗಿ, ಇದಕ್ಕೆ ಮತ್ತೊಂದು ಹೇಳ್ತೇನೆ, ಚೆನ್ನಾಗಿ ಕೇಳು. ನೆರೆದಿರುವ ಬಗೆಯಲ್ಲಿ ಪರಿದು ಪ್ರಕೃತಿಯನ್ನು ತಂಗಿ ಕೋಮಲಾಂಗಿ. ನೆರೆದಿರುವ ಬಗೆಯಲ್ಲಿ ಪರಿದು ತಂಗಿ ಕೋಮಲಾಂಗಿ. ನೆರೆದಿರುವ ಬಗೆಯಲ್ಲಿ ಪರಿದು ಪ್ರಕೃತಿಯನ್ನು ತಂಗಿ ಕೋಮಲಾಂಗಿ. ನೆರೆದಿರುವ ಬಗೆಯಲ್ಲಿ ಪರಿದು ಕೋಮಲಾಂಗಿ. ಗುರು ಸಿದ್ಧ ಮೂರ್ತಿಯ ಇಲ್ಲದೆ ಪಾರಿ ತಂಗಿ ಕೋಮಲಾಂಗಿ. ಗುರು ಸಿದ್ಧ ಮೂರ್ತಿಯ ಇಲ್ಲದ ಪಾರಿ ತಂಗಿ ಕೋಮಲಾಂಗಿ. ಅಮ್ಮ ಮಂಗಲಾಂಗಿರುವ ತಂಗಿ ಕೇಳು. ನಿನ್ನ ಗಂಡನರ ಬಂಡ ಪಾತನು ನಾನು ಮಾಡಿ ಉಪಕಾರವನ್ನು ಮರೆತು ಪಾಮರತನ್ನು ಬೆರೆಸಿದು ಭಯವಿಲ್ಲದೆ ಗಯನ ಬೆಂಗೊಂಡಿದನಂತೆ. ಇದು ರೀತಿಯೇನಮ್ಮ? ಈ ಕೋತಿ ಪಾಂಡವರು ಮಾಡಿದ ಉಪಕಾರವನ್ನು ನೋಡು ನೋಡು. ನಾನು ಚಕ್ರಧಾರಿಯಾಗಿ ತಾಳಿದರೆ ಯಾತಕ್ಕೆ ಈಡಾಗುರು. ಮಾತು ತಿಳಿದೇ ಮೂಕತನ ತೊಟ್ಟರು, ಗಯನ ಮರಿಯಿಟ್ಟರು, ಇನ್ನೂ ಎನ್ನಾಸೆ ಬಿಟ್ಟರು. ಈ ಲೋಕದಲ್ಲಿ ಅತಿ ಭ್ರಷ್ಟರು ಹಿರಿದಿಂದ ಹೋಗಿ ಆ ಪಾಂಡವರು ಕುಟ್ಟಿ ಹಾಕಿ ನೋಡ ಮಾಯದ ಹೊರಟಿಯವಳೆ. ಬಾರಮ್ಮ ತಂಗಿ, ಇದು ಎತ್ತರದ ವಿಚಿತ್ರವು. ಈ ತತ್ಕಾಲಕ್ಕೆ ಪಾಂಡವರ ಮಾಡಿದ ಉಪಕಾರವನ್ನು ನೋಡು ನೋಡು. ಅವರು ಮೂಢರನ್ನ ಬಾರದೆ ಮರವನ್ನು ಕಡಿದು ಮೇಲೆ ಹಾಕಿಕೊಂಡಂತೆ, ನಾಯಿ ನಾಡಲಿ ಕಳಿಸಿಕೊಂಡಂತೆ ದೇವರಲ್ಲಿಗೆ ಹೋಗಿ ವರವ ಬೇಡುವುದು ಬಿಟ್ಟು ಅಪಕೀರ್ತಿ ಬೇಡಿ ಬೀಳುತ್ತೆ. ಇಂತಹ ಹುಡುಗ ಬುದ್ಧಿಯನ್ನು ಬೆರೆಸಿ ಪರಿದೇಶದ ಮುರಹರಿಯಾದ ಶ್ರೀಕೃಷ್ಣನ ಶ್ರೇಷ್ಠ ಮಾಡಿದರು. ಇದರಿಂದ ನಾವು ತಿಳಿದು ಗುರು ನಿಂದೆಯರಾದ ಪಾಂಡವರ ಶಿರಹರಿಬಿಡಿ ನಮ್ಮ ತಂಗಮ್ಮ. ಅದೇ ಎಣ್ಣೆಯ ಇದಕ್ಕಾದ್ರೂ ನಾನೊಂದು ಹೇಳೋನು ಕೆಲವೊಂದನಾಗು. ಯದಪುಲೇಶನೆಯನ್ನ ವಚನವಾಲಿಸೋ ವಚನವಾಲಿಸೋ ಬದುಕುವ ಜಾಂಗ ನನದೇನು ಸೋದಿಸೋ. ಯದಪುಲೇಶನೆಯನ್ನೇ ವಚನವಾಲಿಸೋ ವಚನವಾಲಿಸೋ ಬದುಕುವ ಜಾಂಗ ನನದೇನು ಸೋದಿಸೋ. ಸಮಯನ್ನ ವಚನವಾಲಿಸೋ ವಚನವಾಲಿಸೋ ಬದುಕುವ ಜಾಂಗ ನನದೇನು ಸೋದಿಸೋ. ಮುನ್ನಯ ಹೃದಯದೊಳಗಡ ಬೀಡಿಂದ ಹೃದಯದೊಳಗಡ ಬೀಡಿ
ಮಗವ ನಿನ್ನಯ ಹೃದಯ ಬೆಳಗಬೇಡಿ ಹೃದಯ ಬೆಳಗಬೇಡಿ ಮಗವ ನಿನ್ನಯ ಹೃದಯ ಬೆಳಗಬೇಡಿ ಮಗವ ನಿನ್ನಯ ಬೆಳಗಬೇಡಿ ಲೋಕ ಲೋಕ ಸುರಗೋಬುವದನ್ನ ಮದ ಕೋಲೆ ಸಮೆಯನ್ನು ಕಚನೋಲಿತು ಕಚನೋಲಿತು ಚೆನ್ನಾಗಿ ಚರವನ್ನು ಮಾಡದೇವ ನಿನ್ನೋಳು ಚೆನ್ನಾಗಿ ಚರವನ್ನು ಮಾಡದೇವ ನಿನ್ನೋಳು ಚೆನ್ನಾಗಿ ಚರವನ್ನು ಮಾಡದೇವ ನಿನ್ನೋಳು ಚೆನ್ನಾಗಿ ಚರವನ್ನು ಮಾಡದೇವ ನಿನ್ನೋಳು ಲೇಖನೆ ತಾಳದರೆ ಲೇಖನೆ ತಾಳದರೆ ಉಳಿವರು ಆನವರು ಮದ ಕೋಲೆ ಸಮೇಲ ವಚನವಾಲಿಸೋ ಋತುವಾದಾನ ನನಗೋದು ಅಯ್ಯೋ ಅಣ್ಣಯ್ಯ 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 ಅಯ್ಯಯ್ಯೋ ಅಣ್ಣ ಹೇಳಾರು ಅಣ್ಣ ಕೆಲಸಾರು ನನ್ನ ಹೇಳಾರು ಅಣ್ಣ ಅಣ್ಣಯ್ಯ ಇದು ಎಲೆಗೆ ನಿಜವತ್ತವರದು ಅಗ್ನಿ ಇಂದ್ರಾವರಿ ದೇವತೆಗಳು ಅಣ್ಣ ಇದಕ್ಕೆ ಮತ್ತೊಂದು ಅದನ್ನ ಹೇಳೋದಕ್ಕೆ ಕೇಳು Lari